ಭಾರತದಲ್ಲಿ ಅನೇಕರಿಗೆ ಸರಳತೆ, ಕರುಣೆ ಮತ್ತು ವಿದ್ಯಾಭ್ಯಾಸದ ನಿಜವಾದ ಅರ್ಥವನ್ನು ತೋರಿಸಿದ ವ್ಯಕ್ತಿ ಒಬ್ಬರು. ಕೋಟ್ಯಾಂತರ ಸಂಪತ್ತು ಹೊಂದಿದ್ದರೂ ಅವರ ಹೃದಯದಲ್ಲಿ ಮಕ್ಕಳಂತ ನಿರ್ಭಾವ ಸರಳತೆಯನ್ನು ಇಟ್ಟುಕೊಂಡಿದ್ದಾರೆ. ಅವರೇ ನಮ್ಮ ಹೆಮ್ಮೆಯ ಕನ್ನಡತಿ ಸುಧಾಮೂರ್ತಿ. ಇಂದು ನಾವು ಅವರ ಯಶಸ್ಸಿನ ಹಾದಿಯ ಬಗ್ಗೆ ತಿಳಿದುಕೊಳ್ಳೋಣ. ಬಾಲ್ಯದ ಜೀವನ. 1950ರಲ್ಲಿ ಕರ್ನಾಟಕದ ಹಾವೇರಿ ಜಿಲ್ಲೆಯ ಸಿಗ್ಗಾವಿನಲ್ಲಿ ಜನಿಸಿದರು ಸುಧಾಮೂರ್ತಿ. ಅವರ ತಂದೆ ಡಾಕ್ಟರ್ RH ಕುಲಕರ್ಣಿ. ಅವರು ವೈದ್ಯರಾಗಿದ್ದರು. ತಾಯಿ ಶಿಕ್ಷಕಿಯಾಗಿದ್ದರು. ಸುಧಾಮೂರ್ತಿಯವರಿಗೆ ಬಾಲ್ಯದಿಂದಲೇ ಪುಸ್ತಕಗಳ ಮೇಲೆ ಅಪಾರ ಪ್ರೀತಿ. ಕತೆ, ಕಾದಂಬರಿಗಳು ಹೀಗೆ ಏನು ಸಿಕ್ಕರೂ ಓದುವ ಅಭ್ಯಾಸ ಬೆಳೆಸಿಕೊಂಡಿದ್ದರು. ಶಿಕ್ಷಣ. ಆ ಕಾಲದಲ್ಲಿ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳು ಕಾಣಿಸುವುದು ಅಪರೂಪ. ಆದರೆ ಸುಧಾಮೂರ್ತಿಯವರು ಎಲ್ಲ ಅಡೆತಡೆಗಳನ್ನು ಮೀರಿ BVB ಕಾಲೇಜ್ ಹುಬ್ಬಳ್ಳಿಯಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಓದಲು ಪ್ರವೇಶ ಪಡೆದರು. ಅವರ ಬ್ಯಾಚ್ನಲ್ಲಿ ಅವರು ಏಕೈಕ ಹುಡುಗಿಯಾಗಿದ್ದರು. ಅಲ್ಲಿಯೂ ಸಹ ಹಲವಾರು ಸಹಪಾಠಿಗಳು ಹೆಣ್ಣು ಮಕ್ಕಳಿಗೆ ಇದು ಸೂಕ್ತ ಕ್ಷೇತ್ರವಲ್ಲ ಎಂದು ತಮಾಷೆ ಮಾಡುತ್ತಿದ್ದರು. ಆದರೆ ಇದ್ಯಾವುದನ್ನು ತಲೆಗೆ ಹಾಕಿಕೊಳ್ಳದ ಸುಧಾಮೂರ್ತಿ ತಮ್ಮ ಪರಿಶ್ರಮದಿಂದ ಗೋಲ್ಡ್ ಮೆಡಲ್ ಗೆದ್ದರು. ಬೆಂಗಳೂರಿನ ಟಾಟಾ ವಿಜ್ಞಾನ ಮಂದಿರದಿಂದ MA ಪದವಿಯನ್ನೂ ಪಡೆದರು. ಟಾಟಾ ಕಂಪನಿಯಲ್ಲಿ ಕೆಲಸ. ಇಂಜಿನಿಯರಿಂಗ್ ಮುಗಿಸಿದ ನಂತರ ಸುಧಾಮೂರ್ತಿ ಟಾಟಾ ಕಂಪನಿಯಲ್ಲಿ ಉದ್ಯೋಗಕ್ಕೆ ಅರ್ಜಿ ಹಾಕಿದರು. ಅಲ್ಲಿ ಉತ್ತರ ಬಂದಿತು, ನಮ್ಮ ಸಂಸ್ಥೆಯಲ್ಲಿ ಹೆಣ್ಣು ಮಕ್ಕಳಿಗೆ ಅವಕಾಶವಿಲ್ಲ ಎಂದು. ಇದು ಸುಧಾ ಅವರಿಗೆ ಆಘಾತ ನೀಡಿತು. ಅವರು ಧೈರ್ಯದಿಂದಲೇ ಟಾಟಾ ಕಂಪನಿ ಅಧ್ಯಕ್ಷರಿಗೆ ಪತ್ರ ಬರೆದರು. ಸಂಸ್ಥೆ ದೊಡ್ಡದಾಗಿರಲಿ ಚಿಕ್ಕದಾಗಿರಲಿ ಪ್ರತಿಭೆಗೆ ಲಿಂಗವನ್ನು ಆಧಾರವನ್ನಾಗಿಟ್ಟುಕೊಳ್ಳುವುದು ನ್ಯಾಯವಲ್ಲ ಎಂದು. ಈ ಪತ್ರದಿಂದ ಪ್ರಭಾವಿತರಾಗಿ ಟಾಟಾ ಕಂಪನಿ ತನ್ನ ನೀತಿಯನ್ನು ಬದಲಿಸಿತು ಮತ್ತು ಸುಧಾಮೂರ್ತಿಯವರನ್ನೇ ನೇಮಕ ಮಾಡಿಕೊಂಡಿತು. ಈ ಮೂಲಕ ಸುಧಾಮೂರ್ತಿಯವರು ಟೆಲ್ಕೋಗೆ ಪ್ರವೇಶ ಪಡೆದ ಪ್ರಥಮ ಮಹಿಳಾ ಇಂಜಿನಿಯರ್ ಆದರು. ವೈಯಕ್ತಿಕ ಜೀವನ ಮತ್ತು ಇನ್ಫೋಸಿಸ್ ಕತೆ. ಸುಧಾಮೂರ್ತಿಯವರು ಇಂಜಿನಿಯರಿಂಗ್ ದಿನಗಳಲ್ಲಿ ನಾರಾಯಣ್ ಮೂರ್ತಿಯವರನ್ನು ಭೇಟಿಯಾದರು. ಅವರೊಂದಿಗೆ ಮದುವೆಯೂ ಆದರು. ಮೂರ್ತಿಯವರ ಕನಸು ಒಂದು ದಿನ ದೊಡ್ಡ ಸಾಫ್ಟ್ವೇರ್ ಕಂಪನಿ ಕಟ್ಟುವುದಾಗಿತ್ತು. ಅವರ ಆ ಕನಸಿಗೆ ಮೊದಲ ಹೂಡಿಕೆ ಮಾಡಿದ್ದು ಸುಧಾಮೂರ್ತಿ. ಅವರ ಸಂಬಳದಿಂದ 10,000 ನೀಡಿದ್ದರು. ಅವರು ನೀಡಿದ ಬೆಂಬಲ, ತ್ಯಾಗ, ಸಹನೆ ಇಲ್ಲದೆ ಇನ್ಫೋಸಿಸ್ ಕಂಪನಿ ಹುಟ್ಟುತ್ತಿರಲಿಲ್ಲ. ಅವರು ಅಂದು ನೀಡಿದ 10,000 ರೂಪಾಯಿಗಳು ಇಂದು 10,000 ಕೋಟಿಯಾಗಿ ಬೆಳೆದು ನಿಂತಿದೆ. ಸರಳ ಜೀವನ ಶೈಲಿ. ಇಂದು ಅವರ ಕುಟುಂಬವು ಕೋಟ್ಯಾಂತರ ಸಂಪತ್ತು ಹೊಂದಿದ್ದರೂ ಸುಧಾಮೂರ್ತಿ ಸರಳ ಜೀವನ ನಡೆಸುತ್ತಾರೆ. ಒಬ್ಬ ಭಾರತೀಯ ಸಾಮಾನ್ಯ ಗೃಹಿಣಿಯಂತೆ ಸಾದಾ ಸೀರೆ ಮತ್ತು ಕರಿಮಣಿಯಲ್ಲೇ ಇರುತ್ತಾರೆ. ಸಮಾಜ ಸೇವೆ ಮತ್ತು ದಾನ. ಸುಧಾಮೂರ್ತಿಯವರು ಇನ್ಫೋಸಿಸ್ ಫೌಂಡೇಶನ್ ಮುಖಾಂತರ ಸಾವಿರಾರು ಶಾಲೆಗಳು, ಆಸ್ಪತ್ರೆಗಳು, ಗ್ರಂಥಾಲಯಗಳು, ವಸತಿ ಗೃಹಗಳನ್ನು ನಿರ್ಮಿಸಿದ್ದಾರೆ. ಗ್ರಾಮೀಣ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹಾದಿ ಮಾಡಿಕೊಟ್ಟಿದ್ದಾರೆ. ಅನಾಥ ಮಕ್ಕಳಿಗೆ ಆಶ್ರಯ ನೀಡಿದ್ದಾರೆ. ಮಹಿಳೆಯರ ಸಬಲೀಕರಣಕ್ಕಾಗಿ ನೂರಾರು ಯೋಜನೆಗಳನ್ನು ಪ್ರಾರಂಭಿಸಿದ್ದಾರೆ. ಅವರು ಸಮಾಜ ಸೇವೆಗೆ ಖರ್ಚು ಮಾಡಿದ ಹಣ ಸಾವಿರಾರು ಕೋಟಿ ರೂಪಾಯಿಗಳನ್ನೂ ಮೀರಿದೆ. ಸಾಹಿತ್ಯ ಕ್ಷೇತ್ರದ ಕೊಡುಗೆ. ಉತ್ತಮ ಲೇಖಕಿಯಾಗಿರುವ ಸುಧಾಮೂರ್ತಿ ಮಕ್ಕಳಿಗೂ ದೊಡ್ಡವರಿಗೂ ಗುರು. ಅವರು ಅನೇಕ ಕಥೆಗಳು, ಕಾದಂಬರಿಗಳು, ಮಕ್ಕಳ ಪುಸ್ತಕಗಳನ್ನು ಬರೆದಿದ್ದಾರೆ. ಅವರ ಪುಸ್ತಕಗಳು ಸರಳ ಭಾಷೆಯಲ್ಲಿ ಜೀವನದ ಮೌಲ್ಯಗಳನ್ನು ಬೋಧಿಸುತ್ತವೆ. ಅವರ ಸಾಧನೆಗೆ ದೊರೆತ ಪ್ರಶಸ್ತಿಗಳು. ಸುಧಾಮೂರ್ತಿಯವರ ಸಾಧನೆಗಳಿಗಾಗಿ ಅನೇಕ ಪ್ರಶಸ್ತಿಗಳು ಅವರನ್ನು ಅರಸಿ ಬಂದವು. 2006ರಲ್ಲಿ ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ, 2023ರಲ್ಲಿ ಪದ್ಮಭೂಷಣ ಪ್ರಶಸ್ತಿ, ಸಾಹಿತ್ಯಕ್ಕೆ RK ನಾರಾಯಣ್ ಪ್ರಶಸ್ತಿ, ಹೀಗೆ ಅನೇಕ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಸಾಮಾಜಿಕ ಸೇವಾ ಪ್ರಶಸ್ತಿಗಳು ಅವರಿಗೆ ದೊರೆತಿವೆ. ಕಾಲೇಜಿನಲ್ಲಿ ಮೊದಲ ಮಹಿಳಾ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿ, ಟಾಟಾ ಕಂಪನಿಯ ಮೊದಲ ಮಹಿಳಾ ಉದ್ಯೋಗಿಯಾಗಿ, ಪತಿಯ ಕನಸಿನ ಕಂಪನಿಯ ಮೊದಲ ಹೂಡಿಕೆದಾರಳಾಗಿ,
ಮಕ್ಕಳಿಗೆ ಉತ್ತಮ ತಾಯಿಯಾಗಿ, ಉತ್ತಮ ಬರಹಗಾರ್ತಿಯಾಗಿ, ಸಮಾಜ ಸೇವಕಿಯಾಗಿ, ರಾಜ್ಯಸಭೆಯ ಸದಸ್ಯೆಯಾಗಿ, ಮೋಟಿವೇಶನಲ್ ಸ್ಪೀಕರ್ ಆಗಿ, ಹೀಗೆ ಸುಧಾಮೂರ್ತಿ ಜೀವನ ಪೂರ್ತಿ ಅನೇಕ ಪಾತ್ರಗಳನ್ನು ನಿಭಾಯಿಸಿದ್ದಾರೆ. ಈ ಮೂಲಕ ಅವರು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ಮಾತಿಗೆ ಜೀವಂತ ಉದಾಹರಣೆಯಾಗಿದ್ದಾರೆ. ಪ್ರತಿಯೊಬ್ಬ ಸಾಮಾನ್ಯ ಮಹಿಳೆಯ ಜೀವನಕ್ಕೆ ಸ್ಫೂರ್ತಿಯಾಗಿ ನಿಂತಿದ್ದಾರೆ. ಸುಧಾಮೂರ್ತಿಯವರ ಜೀವನ ನಮ್ಮೆಲ್ಲರಿಗೂ ಒಂದು ದೀಪಸ್ತಂಭ. ಸರಳ ಬದುಕು, ದೊಡ್ಡ ಕನಸು, ತ್ಯಾಗ, ಕರುಣೆ ಇವೆಲ್ಲವನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಪ್ರತಿಯೊಬ್ಬರೂ ಸಮಾಜದಲ್ಲಿ ಒಳ್ಳೆಯ ಬದಲಾವಣೆಯ ಹಾದಿ ತೋರಿಸಬಹುದು. ಸುಧಾಮೂರ್ತಿಯವರ ಜೀವನದ ಈ ಕಥೆ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಇಂತಹ ಇನ್ನಷ್ಟು ಸ್ಫೂರ್ತಿದಾಯಕ ಕಥೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಉತ್ತಮ ಸಂದೇಶದ ಕಥೆಯೊಂದಿಗೆ. ನಮಸ್ಕಾರ.